ಇವತ್ತು ಬೆಳಗ್ಗೆ 9:45 ಸುಮಾರಿಗೆ ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯ ಜಿಟಿ ಮಾಲ್ನಲ್ಲಿ ಒಬ್ಬ ಯುವಕ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು, ಇವತ್ತು ಬೆಳಗ್ಗೆ ಸುಮಾರು 9:45 ಸುಮಾರಿಗೆ 30 ವರ್ಷದ ಆಸುಪಾಸಿನ ಒಬ್ಬ ಯುವಕ ಈ ಒಂದು ಬೆಳಗ್ಗೆ ಮಾಲ್ಗೆ ಬಂದಿದ್ದಾನೆ. ಮಾಲ್ಗೆ ಬಂದಂತಹ ಸಂದರ್ಭದಲ್ಲಿ 3ನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದಿರುವಂತದ್ದು. ಸೀದಾ ಕೆಳಗಡೆ ಬಿದ್ದಂತ ಪರಿಣಾಮವಾಗಿ ಅಲ್ಲಿ ತಲೆಗೆ ಗಂಭೀರವಾಗಿ ರಕ್ತಸ್ರಾವವಾಗಿದ್ದು ಸ್ಥಳದಲ್ಲೇ ಆತ ಮೃತಪಟ್ಟಿರುವಂತದ್ದು. ಅನಂತರ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಂತರ ಮಾಲ್ ಸಿಬ್ಬಂದಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರಾಗಿದ್ರು, ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಮತ್ತೆ ಅಲ್ಲಿ ಪರ್ಚೇಸಿಂಗ್ ಆಗಿರ್ಬೋದು, ಮಾಲ್ ಬಂದಂತವರಾಗಿರ್ಬೋದು, ಯಾರಿದ್ರು ಅವರೆಲ್ಲರೂ ಕೂಡ ಸ್ಥಳೀಯರೆಲ್ಲರೂ ಕೂಡ ಅದ್ ನೋಡಿ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಅನಂತರ ಇದುವರೆಗೂ ಕೂಡ ಅದನ್ನ ಕ್ಲೋಸ್ ಮಾಡಿತ್ತು. ಸುಮಾರು 2 ಗಂಟೆಗಳ ಕಾಲ ಯಾರನ್ನು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಪೊಲೀಸರು ವಿಸಿಟ್ ಮಾಡಿದ್ರು. ಆ ಬಳಿಕ ಈಗ ಸದ್ಯಕ್ಕೆ 2 ಗಂಟೆಗಳ ಬಳಿಕ ಅಲ್ಲಿ ಪೊಲೀಸರು ಕೂಡ ಈಗ ಅಂದ್ರೆ ಎಲ್ಲರನ್ನು ಕೂಡ ಒಳಗಡೆ ಮಾಲ್ಗೆ ಬರುವಂತವರನ್ನ ಒಳಗಡೆ ಬಿಡುವಂತ ಕೆಲಸವನ್ನ ಸದ್ಯ ಮಾಡಲಾಗ್ತದೆ. ಸದ್ಯ ಈಗ ಮೃತದೇಹವನ್ನ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಆದ್ರೆ ಯಾರು ಮತ್ತೆ ಇಲ್ಲಿಂದ ಬಂದಿದ್ದ ಏನು ಅನ್ನೋದು ಗೊತ್ತಿಲ್ಲ. ಕೇವಲ ಆತನ ಜೇಬಲ್ಲಿ ಮೊಬೈಲ್ ಏನು ಕೂಡ ಇಲ್ಲ. ಆದ್ರೆ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಮಾತ್ರ ಇದ್ದಿದ್ದು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಈ ಸದ್ಯ ಈಗ ಪೊಲೀಸರು ಕೂಡ ಕೆಪಿ ಅಗ್ರಹಾರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಜೊತೆಗೆ ಸಂಬಂಧಪಟ್ಟಂತೆ ಅದನ್ನ ಪತ್ತೆ ಕಾರ್ಯವನ್ನು ಕೂಡ ಆತ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದ, ಇಲ್ಲಿಂದ ಆತ ಅನ್ನೋದ್ರ ಬಗ್ಗೆ ಇಲ್ಲಿಂದ ಬಂದಿರುವಂತದ್ದು ಏನು ಅನ್ನೋದು ಆ ಬಗ್ಗೆ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಸದ್ಯ ಪೊಲೀಸರು ಒಂದು ಮಾಹಿತಿಯನ್ನ ಪಡೆದಂತ ನಂತರ ಆತ ಯಾರು ಇನ್ನೊಂದು ಗೊತ್ತಾಗಬೇಕಾಗಿದೆ. ನಂತರ ಇಲ್ಲಿಗೆ ಬಂದು ಯಾಕೆ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದು ಅನ್ನೋ ವಿಚಾರ ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಇವತ್ತು ಬೆಳಗ್ಗೆ 9:45 ಸುಮಾರಿಗೆ ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯ ಜಿಟಿ ಮಾಲ್ನಲ್ಲಿ ಒಬ್ಬ ಯುವಕ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು, ಇವತ್ತು ಬೆಳಗ್ಗೆ ಸುಮಾರು 9:45 ಸುಮಾರಿಗೆ 30 ವರ್ಷದ ಆಸುಪಾಸಿನ ಒಬ್ಬ ಯುವಕ ಈ ಒಂದು ಬೆಳಗ್ಗೆ ಮಾಲ್ಗೆ ಬಂದಿದ್ದಾನೆ. ಮಾಲ್ಗೆ ಬಂದಂತಹ ಸಂದರ್ಭದಲ್ಲಿ 3ನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದಿರುವಂತದ್ದು. ಸೀದಾ ಕೆಳಗಡೆ ಬಿದ್ದಂತ ಪರಿಣಾಮವಾಗಿ ಅಲ್ಲಿ ತಲೆಗೆ ಗಂಭೀರವಾಗಿ ರಕ್ತಸ್ರಾವವಾಗಿದ್ದು ಸ್ಥಳದಲ್ಲೇ ಆತ ಮೃತಪಟ್ಟಿರುವಂತದ್ದು. ಅನಂತರ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಂತರ ಮಾಲ್ ಸಿಬ್ಬಂದಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರಾಗಿದ್ರು, ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಮತ್ತೆ ಅಲ್ಲಿ ಪರ್ಚೇಸಿಂಗ್ ಆಗಿರ್ಬೋದು, ಮಾಲ್ ಬಂದಂತವರಾಗಿರ್ಬೋದು, ಯಾರಿದ್ರು ಅವರೆಲ್ಲರೂ ಕೂಡ ಸ್ಥಳೀಯರೆಲ್ಲರೂ ಕೂಡ ಅದ್ ನೋಡಿ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಅನಂತರ ಇದುವರೆಗೂ ಕೂಡ ಅದನ್ನ ಕ್ಲೋಸ್ ಮಾಡಿತ್ತು. ಸುಮಾರು 2 ಗಂಟೆಗಳ ಕಾಲ ಯಾರನ್ನು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಪೊಲೀಸರು ವಿಸಿಟ್ ಮಾಡಿದ್ರು. ಆ ಬಳಿಕ ಈಗ ಸದ್ಯಕ್ಕೆ 2 ಗಂಟೆಗಳ ಬಳಿಕ ಅಲ್ಲಿ ಪೊಲೀಸರು ಕೂಡ ಈಗ ಅಂದ್ರೆ ಎಲ್ಲರನ್ನು ಕೂಡ ಒಳಗಡೆ ಮಾಲ್ಗೆ ಬರುವಂತವರನ್ನ ಒಳಗಡೆ ಬಿಡುವಂತ ಕೆಲಸವನ್ನ ಸದ್ಯ ಮಾಡಲಾಗ್ತದೆ. ಸದ್ಯ ಈಗ ಮೃತದೇಹವನ್ನ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂತದ್ದು. ಆದ್ರೆ ಯಾರು ಮತ್ತೆ ಇಲ್ಲಿಂದ ಬಂದಿದ್ದ ಏನು ಅನ್ನೋದು ಗೊತ್ತಿಲ್ಲ. ಕೇವಲ ಆತನ ಜೇಬಲ್ಲಿ ಮೊಬೈಲ್ ಏನು ಕೂಡ ಇಲ್ಲ. ಆದ್ರೆ ಆತನ ಜೇಬಲ್ಲಿ ಕೇವಲ 300 ರೂಪಾಯಿ ಮಾತ್ರ ಇದ್ದಿದ್ದು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಈ ಸದ್ಯ ಈಗ ಪೊಲೀಸರು ಕೂಡ ಕೆಪಿ ಅಗ್ರಹಾರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಜೊತೆಗೆ ಸಂಬಂಧಪಟ್ಟಂತೆ ಅದನ್ನ ಪತ್ತೆ ಕಾರ್ಯವನ್ನು ಕೂಡ ಆತ ಯಾರು, ಇಲ್ಲಿಗೆ ಯಾಕೆ ಬಂದಿದ್ದ, ಇಲ್ಲಿಂದ ಆತ ಅನ್ನೋದ್ರ ಬಗ್ಗೆ ಇಲ್ಲಿಂದ ಬಂದಿರುವಂತದ್ದು ಏನು ಅನ್ನೋದು ಆ ಬಗ್ಗೆ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಸದ್ಯ ಪೊಲೀಸರು ಒಂದು ಮಾಹಿತಿಯನ್ನ ಪಡೆದಂತ ನಂತರ ಆತ ಯಾರು ಇನ್ನೊಂದು ಗೊತ್ತಾಗಬೇಕಾಗಿದೆ. ನಂತರ ಇಲ್ಲಿಗೆ ಬಂದು ಯಾಕೆ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದು ಅನ್ನೋ ವಿಚಾರ ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.